ಇದು ನಿಮ್ಮ ಮಕ್ಕಳಿಗೆ ದೇವರ ಪ್ರೀತಿಯನ್ನು ತೋರಿಸಲು ಸತ್ಯ ಕಥೆಗಳನ್ನು ಒಳಗೊಂಡಿದೆ. ಧಾರ್ಮಿಕ ಪ್ರೇರಣಾದಾಯಕ ಬೈಬಲ್ ಕಥೆಗಳು ಇಲ್ಲಿಯೇ ಸಿಗುತ್ತವೆ. ಬೈಬಲ್ ನೀತಿ ಕಥೆಗಳು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಜೊತೆ ಸಂಪರ್ಕದಲ್ಲಿರಿ. ಪ್ರತಿ ವಾರ ಹೊಸ ಕಥೆ, ಹೊಸ ಸಂದೇಶದಿಂದ ದೇವರ ದಾರಿಯಲ್ಲಿ ನಡೆಯೋಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಯೆರೂಸಲೇಮಿನ ದೇವಾಲಯದಲ್ಲಿ ದೀರ್ಘಕಾಲದಿಂದ ಮೆಸ್ಸಿಯನೇ ಆಗಿ ಬರಲಿರುವ ರಕ್ಷಕನನ್ನು ಆತುರದಿಂದ ಕಾಯುತ್ತಿದ್ದ ಒಬ್ಬ ವೃದ್ಧ ನೀತಿವಂತ ಪ್ರವಾದಿ ಸಿಮೆಯೋನ್ ದೇವರ ವಾಗ್ದಾನದಂತೆ ತನ್ನ ಕಣ್ಣುಗಳಿಂದಲೇ ಆ ಬಾಲಕ ಯೇಸುವನ್ನು ನೋಡಿ ಹೃದಯ ತುಂಬಿ ಬಂದ ಆನಂದ ಭಕ್ತಿಯ ಕ್ಷಣದ ಕಥೆ ಇದು. ಯೆರೂಸಲೇಮ್ನ ದೇವಾಲಯದ ಹತ್ತಿರ ಒಬ್ಬ ವೃದ್ಧ ಸಿಮೆಯೋನ್ ಎಂಬ ಮನುಷ್ಯನಿದ್ದನು. ಅವನು ನೀತಿವಂತನು, ದೇವರಲ್ಲಿ ಆಳವಾದ ಭಕ್ತಿಯುಳ್ಳವನು ಆಗಿದ್ದನು. ದೀರ್ಘಕಾಲದಿಂದ ಅವನು ಇಸ್ರಾಯೇಲಿನ ಮೆಸ್ಸಿಯನನ್ನು ಕಾಣಲು ಕಾಯುತ್ತಿದ್ದನು. ಒಂದು ದಿನ ಪರಿಶುದ್ಧಾತ್ಮನು ಅವನಿಗೆ ಒಂದು ವಿಶೇಷ ಸಂದೇಶವನ್ನು ಕೊಟ್ಟನು. ನೀನು ಸಾಯುವ ಮೊದಲು ನೀನು ಮೆಸ್ಸಿಯನನ್ನು ನೋಡುವೆ. ಆ ಸಂದೇಶದಿಂದ ಸಿಮೆಯೋನ್ನ ಹೃದಯ ಆನಂದದಿಂದ ತುಂಬಿತು. ದಿನವೂ ಅವನು ದೇವಾಲಯಕ್ಕೆ ಹೋಗಿ ದೇವರ ವಾಗ್ದಾನವನ್ನು ನೆನಪಿಸಿಕೊಂಡು ಕಾಯುತ್ತಿದ್ದನು. ಒಂದು ದಿನ ಯೋಸೆಫ್ ಮತ್ತು ಮರಿಯಳು ತಮ್ಮ ಮಗು ಯೇಸುವನ್ನು ದೇವಾಲಯಕ್ಕೆ ತಂದರು. ಅದು ನ್ಯಾಯ ಪ್ರಮಾಣದ ಪ್ರಕಾರ ಮಗುವಿನ ಶುದ್ಧೀಕರಣಕ್ಕಾಗಿ ಬಂದಿದ್ದರು. ಅದೇ ಸಮಯದಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಸಿಮೆಯೋನ್ ದೇವಾಲಯಕ್ಕೆ ಬಂದನು. ಚಿಕ್ಕ ಮಗು ಯೇಸುವನ್ನು ನೋಡುತ್ತಿದ್ದಂತೆ ಅವನ ಹೃದಯ ಗುರುತಿಸಿತು, ಇವನೇ ದೇವರು ವಾಗ್ದಾನ ಮಾಡಿದ ಮೆಸ್ಸಿಯ. ಅವನು ತಕ್ಷಣ ಮಗುವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡನು. ಕಣ್ಣೀರಿನೊಂದಿಗೆ ಸಂತೋಷದಿಂದ ದೇವರನ್ನು ಸ್ತುತಿಸಿ ಹೇಳಿದನು, ಎಲ್ಲ ಜನಾಂಗಗಳಿಗೆ ಬೆಳಕಾಗುವ ರಕ್ಷಣೆಯನ್ನು ನನ್ನ ಕಣ್ಣುಗಳು ನೋಡಿವೆ. ಇಸ್ರಾಯೇಲಿನ ಜನರಿಗೆ ಮಹಿಮೆಯಾಗುವ ಈ ಬಾಲಕನನ್ನು ನಾನು ಕಂಡಿದ್ದೇನೆ. ಈಗ ನಿನ್ನ ದಾಸನನ್ನು ಶಾಂತಿಯಿಂದ ಹೋಗಲು ಬಿಡು ಕರ್ತನೆ. ಆಗ ಅವನು ಮರಿಯಳ ಕಡೆಗೆ ತಿರುಗಿ ಮುಂದಿನ ದಿನಗಳ ಬಗ್ಗೆ ಒಂದು ಭವಿಷ್ಯವಾಣಿಯನ್ನು ಹೇಳಿದನು. ಈ ಮಗುವಿನಿಂದ ಇಸ್ರಾಯೇಲಿನಲ್ಲಿ ಅನೇಕರು ಬೀಳುವರು, ಎದ್ದು ನಿಲ್ಲುವರು. ಇದಲ್ಲದೆ ನಿನ್ನ ಪ್ರಾಣಕ್ಕೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು. ಆ ದಿನ ಸಿಮೆಯೋನ್ ತನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣವನ್ನು ಅನುಭವಿಸಿದನು. ದೇವರ ವಾಗ್ದಾನ ನೆರವೇರಿತು. ಅವನು ಶಾಂತಿಯಿಂದ ಜಗತ್ತನ್ನು ಬಿಟ್ಟನು, ಏಕೆಂದರೆ ಅವನು ರಕ್ಷಕನನ್ನು ತನ್ನ ಕಣ್ಣುಗಳಿಂದ ನೋಡಿದನು. ಪ್ರಿಯರೇ, ಸಿಮೆಯೋನಂತೆಯೇ ನಾವು ಪ್ರತಿದಿನ ದೇವರ ವಾಗ್ದಾನದ ಮೇಲೆ ನೋಡುತ್ತಾ ಜೀವಿಸೋಣ. ಯಾಕೆಂದರೆ ಯಾರು ನಂಬಿಕೆಯಿಂದ ಕಾಯುತ್ತಾರೋ ಅವರ ಕಣ್ಣುಗಳು ಒಂದಲ್ಲ ಒಂದು ದಿನ ರಕ್ಷಣೆಯ ಬೆಳಕನ್ನು ನೋಡಲೇಬೇಕು ಮತ್ತು ಆ ದಿನದಿಂದ ಅವರ ಜೀವನ ಶಾಂತಿಯಿಂದ ತುಂಬಿ ಹೋಗುತ್ತದೆ. ಧನ್ಯವಾದಗಳು.